ಐಟಿ ಡಿಜಿ ಬಾಲಕೃಷ್ಣನ್ಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಬನ್ನಿ ನೋಡೋಣ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಐಟಿ ಡಿಜಿ ಬಾಲಕೃಷ್ಣನ್ ಬೆದರಿಕೆ ಹಾಕಿದ ಪ್ರಕರಣ ಸಂಬಂಧಪಟ್ಟ ಹಾಗೆ ಇಡಿ ಜಾರಿ ನಿರ್ದೇಶನಾಲಯಕ್ಕೆ ಇಡೀ ಪ್ರಕರಣಕ್ಕೆ ದೃಶ್ಯಾವಳಿ ಪರಿಶೀಲನೆ ಸಂದರ್ಭದಲ್ಲಿ ಒಂದು ಬೇರೆದೇ ಟ್ವಿಸ್ಟ್ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅಂತ ಅನಿಸ್ತಾ ಇದೆ. ಇಡೀ ಪ್ರಕರಣ ಯಾಕೆ ಟ್ವಿಸ್ಟ್ ಸಿಗ್ತಾ ಇದೆ ನೋಡೋಣ. ಚುನಾವಣಾ ಆಯೋಗ ಚಿತ್ರೀಕರಣ ಮಾಡಿರೋ ವಿಡಿಯೋದಲ್ಲಿ ಸಿಎಂ ಹೇಳಿಕೆ ದಾಖಲಾಗಿಲ್ಲ. ಕುಮಾರಸ್ವಾಮಿ ಅವರು ಆ ರೀತಿ ಹೇಳಿರೋದು ಕಂಡು ಬಾರದ ಕಾರಣ ದೂರು ದಾಖಲಿಸಿಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಿದ್ದಾರೆ ಅನ್ನೋದು ಈ ಕ್ಷಣ ಬರ್ತಿರುವಂಥ ಮಾಹಿತಿ. ಸಿಎಂ ವಿರುದ್ಧ ದೂರು ದಾಖಲು ಮಾಡದಿರಲು ಚುನಾವಣಾ ಆಯೋಗ ತೀರ್ಮಾನ ಕೈಗೊಂಡಿದೆಯಂತೆ. ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜು ಚಂದ್ರ. ಏನಪ್ಪ ಈ ಪ್ರಕರಣ ಹಿಂಗಿದೆ? ಒಂದು ಕಡೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಇನ್ನೊಂದಕ್ಕೆ ಕೇಸ್ ದಾಖಲಾಗಿಲ್ಲ, ಮಗದೊಂದು ಕಡೆ ದೃಶ್ಯಾವಳಿಗಳ ಪರಿಶೀಲನೆ ನಡೀತು. ಹಾಗಾದ್ರೆ ನಿಜ ಏನು? ಇವಾಗ ನೆಕ್ಸ್ಟ್ ಏನಾಗುತ್ತೆ? ಎಸ್ ಹರೀಶ್, ವೆರಿ ಗುಡ್ ಮಾರ್ನಿಂಗ್. ಈಗಾಗಲೇ ಬೆಳಗಿನ ಜಾವ ಸುಮಾರು 6 ಗಂಟೆಯಿಂದ ಐಟಿ ದಾಳಿ ನಡೆತಿರ್ತಕ್ಕಂಥದ್ದು ಬೆಂಗಳೂರಿನ ಕನಿಗಾಮ್ ರಸ್ತೆಯಲ್ಲಿ ಇರ್ತಕ್ಕಂಥ ಏನೊಂದು ಗೋಲ್ಡನ್ ಹ್ಯಾಚರೀಸ್ ಅಂತ ಏನಿದೆ ಈ ಬಿಲ್ಡಿಂಗ್ ಮೇಲೆ, ಅಂದ್ರೆ ಈ ಕಂಪನಿಯಲ್ಲಿ ಸಾಕಷ್ಟು ಒಂದು ಐಟಿ ಅಧಿಕಾರಿಗಳು 8 ರಿಂದ 9 ಜನ ಒಂದು ತಂಡವನ್ನು ರಚನೆ ಮಾಡಿ ಈಗಾಗಲೇ ಒಳಗಡೆ ಸಂಪೂರ್ಣದ ಮಾಹಿತಿಗಳನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಹಣವನ್ನು ಕೂಡ ಸಾಕಷ್ಟು ಒಂದು ಜಪ್ತಿ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಐಟಿ ಅಧಿಕಾರಿಗಳು 2 ತಂಡಗಳ ರೀತಿಯಲ್ಲಿ ಬಂದು ಸುಮಾರು ಬೆಳಗಿನ ಜಾವ 6 ಗಂಟೆಯಿಂದಲೇ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ವರ್ಕರ್ಸ್ ಎಲ್ಲರನ್ನೂ ಕೂಡ ಸಂಪೂರ್ಣ ತನಿಖೆಯನ್ನು ಕೈಗೊಂಡು ಪ್ರತಿಯೊಂದು ಫೈಲ್ ಅನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು ಐಟಿ ಅಧಿಕಾರಿಗಳು. ಬೆಳಗಿನ ಜಾವ ಸುಮಾರು ರಿಜ್ವಾನ್ ಅರ್ಷದ್ ಅಂತ ಏನಿದ್ದಾರೆ, ರಿಜ್ವಾನ್ ಅರ್ಷದ್ನ ಸ್ನೇಹಿತರ ಮೇಲೇನೆ ಈ ಐಟಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಸದ್ಯಕ್ಕೆ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಈ ರೀತಿಯಾದಂತಹ ಐಟಿ ದಾಳಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಸುಮಾರು 4ಕ್ಕೂ ಹೆಚ್ಚು ಕಡೆ ಐಟಿ ದಾಳಿ ಆಗಿರ್ತಕ್ಕಂಥದ್ದು ಹರೀಶ್. ಆದ್ರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಿಂದ ಉದ್ಯಮಿಗಳೆಲ್ಲರೂ ಕೂಡ ರಾಜಕೀಯದ ನಂಟನ್ನ ಇಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ನಾಯಕರ ಜೊತೆ ಪರಿಚಯ ಇರುತ್ತೆ, ಆತ್ಮೀಯವಾಗಿ ಅವರು ಕೂಡ ಗೆಳೆತನ ಬೆಳೆಸಿರ್ತಾರೆ. ಯಾಕೆ ಐಟಿ ರೇಡ್ ದಿನ ಕಳೆದ ಹಾಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ತಗಲಾಕೋತಾ ಇದೆ? ಇವ್ರು ಕಾಂಗ್ರೆಸ್ ಕಡೆಯವರು, ಇವ್ರು ಬಿಜೆಪಿ ಕಡೆಯವರು ಅಥವಾ JDS ಕಡೆಯವರು ಅನ್ನುವ ಯಾಕೆ ಆ ನಂಟು ಯಾಕೆ ಬೆಳೀತಾ ಇದೆ ಐಟಿ ರೇಡ್ ಮೇಲೆ? ಹಾಗಿದ್ರೆ ಖಂಡಿತವಾಗ್ಲೂ ಹರೀಶ್, ಏನಂತ ಹೇಳಿದ್ರೆ ಈಗಾಗಲೇ ಆ ನಂಟು ಏನಂತ ಹೇಳಿದ್ರೆ ಇವರೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ, 3 ಜನ ಕೂಡ ಉದ್ಯಮಿಗಳಾಗಿರೋದ್ರಿಂದ ರಾಜಕೀಯ ನಂಟು ಬೇಕಾಗಿರ್ತದೆ. ಯಾಕಂದ್ರೆ ಒಂದು ಲೈಸೆನ್ಸ್ ಮಾಡಿರ್ತಕ್ಕಂಥ ಆಗಿರ್ಬೋದು ಅಥವಾ ಇತರೆ ಏನೊಂದು ಕೆಲಸಗಳಾಗ್ಬೇಕಂದ್ರೂ ಕೂಡ ರಾಜಕೀಯ ನಂಟು ಬೇಕಾಗೇ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ರಾಜಕೀಯ ನಂಟು ಇದ್ದಷ್ಟು ಕೂಡ ನಮಗೆ ಮುಂದಿನ ಅಂದ್ರೆ ಬಿಸ್ನೆಸ್ ಗಳಿಗೆ ಬಾರಿ ಒಳ್ಳೇದು ಅನ್ನೋ ರೀತಿಯಲ್ಲಿ ರಿಜ್ವಾನ್ ಅರ್ಷದ್ ಜೊತೆ ಈ 3 ಜನ ಏನ್ ಕಮಲ್ ಪಾಷಾ, ನಯಾಜ್ ಖಾನ್ ಹಾಗೂ ಅಮಾನುಲ್ಲಾ ಖಾನ್ ಅಂತ ಏನಿದ್ರೆ 3 ಜನ ಕೂಡ ರಿಜ್ವಾನ್ ಅರ್ಷದ್ ಜೊತೆಗೆ ಸಾಕಷ್ಟು ಒಂದು ಆಪ್ತ ರೀತಿಯಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಈ 3 ಜನನು ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಣ ಹಂಚಿಕೆ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಇವ್ರ ಹತ್ರ ದುಡ್ಡಿದೆ, ಇವರೇ ರಿಜ್ವಾನ್ ಅರ್ಷದ್ ಗೆಲ್ಲಿಸಬಹುದು ಅನ್ನೋ ರೀತಿಯಲ್ಲಿ ಒಂದು ಟಾರ್ಗೆಟ್ ಮಾಡಿ ಇರ್ತಕ್ಕಂಥ. ಸದ್ಯಕ್ಕೆ ಈಗ ಐಟಿ ಅಧಿಕಾರಿಗಳು 3 ಜನ ಆಫೀಸ್ಗಳ ಹಾಗೂ ಮನೆಗಳ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು ಸದ್ಯದ ಮಾಹಿತಿ ಪ್ರಕಾರ ಹರೀಶ್. ಇನ್ನು ಐಟಿ ಡಿಜಿ ಬಾಲಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟಂತ ವಿಚಾರ ಎಲ್ಲಿ ತನಕ ಬಂತು? ಆ ದೃಶ್ಯಾವಳಿಗಳನ್ನು ಕೂಡ ಚೆಕ್ ಮಾಡಿದ್ಮೇಲೆ ಬೇರೆದೇ ಟ್ವಿಸ್ಟ್ ಸಿಗ್ತಾ ಇದೆಯಾ? ಹೌದು ಹರೀಶ್, ಸಾಕಷ್ಟೊಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಆ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಏನೊಂದು ಸಂಪೂರ್ಣವಾಗಿ 6 ಅಧಿಕಾರಿಗಳು ತಪಾಸಣೆಯನ್ನ ನಡೆಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನ ನೋಡಿ ಚುನಾವಣಾ ಆಯೋಗ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಬಾಲಕೃಷ್ಣನ್ ಅವರು. ಸದ್ಯಕ್ಕೆ ಈಗ ಪೊಲೀಸ್ ಅಧಿಕಾರಿಗಳಿಂದ ಕೂಡ ನೋಟಿಸ್ ಅನ್ನ ಜಾರಿ ಮಾಡ್ತಿದ್ದು 3 ದಿನಗಳ ಒಳಗೆ ಹೇಳಿಕೆ ನೀಡಬೇಕು ಅಂತ ಕೂಡ ಡಿಜಿ ಕಚೇರಿಯಿಂದ ನೋಟಿಸ್ ಕೂಡ ಜಾರಿಯಾಗಿರ್ತಕ್ಕಂಥದ್ದು ಹರೀಶ್. ಆದ್ರೆ ಸದ್ಯದ ಬೆಳವಣಿಗೆಗಳು ಕೂಡ ಸಾಕಷ್ಟೊಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇನ್ನಕ್ಕೆ 3 ದಿನಗಳಾದ ನಂತರ ಐಜಿ ಬಾಲಕೃಷ್ಣನ್ ಅವರು ಪೊಲೀಸರ ಮುಂದೆ ಹೇಳಿಕೆಗೆ ಹಾಜರಾಗ್ತಾರಾ ಇಲ್ವೋ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥ ಹರೀಶ್. ಈ ಉದ್ಯಮಿಗಳ ಮನೆ ಅಥವಾ ಕಚೇರಿ ಮೇಲೆ ಐಟಿ ರೇಡ್ ಆಗಿದೆ, ಅವ್ರು ಯಾರಾದ್ರೂ ಸಿಕ್ಕಿದ್ರ ಹೊರಗಡೆ? ಅವ್ರ ಮೇಲೆ ಈ ರೀತಿಯ ಆರೋಪಗಳು ಅದು ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಏನಾದ್ರು ಕಮೆಂಟ್ ಮಾಡಿದ್ರ?
ಸದ್ಯಕ್ಕೆ ಹರೀಶ್, ಏನೊಂದು ಈ ಸ್ಥಳ ಇದೀವಿ ನಾವು, ಇಲ್ಲಿ ಸಂಪೂರ್ಣವಾಗಿ ಬೆಳಗಿನ ಜಾವ 6 ಗಂಟೆಗೆ ಸೆಕ್ಯೂರಿಟಿನ ಹೆಬ್ಬರಿಸಿ ಒಳಗಡೆ ಸೇರ್ಕೊಂಡ 5ರಿಂದ 6 ಜನ ಐಟಿ ಅಧಿಕಾರಿಗಳ ತಂಡ. ಸದ್ಯಕ್ಕೆ 9 ಗಂಟೆ 10 ಗಂಟೆಗೆ ಏನೊಂದು ಆಫೀಸರ್ಸ್ ಬರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಒಳಗಡೆ ಕುಣಿಸ್ಕೊಂಡು ಪ್ರತಿಯೊಂದು ಫೈಲ್ ಅನ್ನು ಕೂಡ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಈ 3 ಜನ ಕೂಡ ರಿಜ್ವಾನ್ ಅರ್ಷದ್ರ ಬಲಗೈ ಎಡಗೈ ಬಂಟರ್ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಾ ಅಧಿಕಾರಿಗಳು ಏನೊಂದು ಗೋಲ್ಡನ್ ಹ್ಯಾಚರೀಸ್ ಹಾಗೂ ಗೋಲ್ಡನ್ ಫೀಡ್ಸ್ ಅಂತ ಅಧಿಕಾರಿಗಳು ಏನೇನಿದ್ರು ಅವರೆಲ್ಲರನ್ನೂ ಕೂಡ ತಪಾಸಣೆ ಮಾಡಿ ತದನಂತರ ಸಂಜೆ 5ರಿಂದ 6 ಗಂಟೆ ಆದ್ರೂ ಆಗಬಹುದು ಅಥವಾ ಮಿಡ್ ನೈಟ್ ಕೂಡ ಆಗ್ಬಹುದು ಅನ್ನೋ ರೀತಿಯಲ್ಲಿ ತಪಾಸಣೆ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಕಡತಗಳು ಒಳಗಡೆ ಸಿಕ್ಕಿರ್ತಕ್ಕಂಥದ್ದು ಸದ್ಯಕ್ಕೆ ಹರೀಶ್. ಒಟ್ಟಾರೆಯಾಗಿ ಇನ್ನ ಸಾಕಷ್ಟು ಜನ ಐಟಿ ಅಧಿಕಾರಿಗಳು ಬಂದು ತಪಾಸಣೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿನ ಜನರು ಅಂದ್ರೆ ಇಲ್ಲಿನ ಅಧಿಕಾರಿಗಳ ಸಂಶಯ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಹರೀಶ್. ಇನ್ನೊಂದ್ ಕಡೆ ಪೊಲೀಸರ ನೋಟಿಸ್ಗೆ ಡಿ ಜಿ ಬಾಲಕೃಷ್ಣ ಅವರು ಬರ್ತಾರಾ ಅಥವಾ ಉತ್ತರ ಕೊಡೋದಕ್ಕೆ ಅವ್ರ ಕಾಲಾವಕಾಶದಲ್ಲಿ ಯಾವತ್ತು ಎಂಡ್ ಆಗುತ್ತೆ, ಏನದು ಬೆಳವಣಿಗೆ? ಸದ್ಯಕ್ಕೆ ಅವ್ರ ನೋಟಿಸ್ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಡಿಜಿ ಕಚೇರಿನೇ ನೋಟಿಸ್ ಜಾರಿಯಾಗಿರೋದ್ರಿಂದ ಸದ್ಯಕ್ಕೆ 3 ದಿನದ ಒಳಗಡೆ ಬಂದು ಹಾಜರಾಗಲು ಹೇಳಿಕೆ ನೀಡುವಂತೆ ಕೂಡ ಪೊಲೀಸ್ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಎಲೆಕ್ಷನ್ ಇರೋ ಕಾರಣದಿಂದ ಐಟಿ ರೈಡ್ಗಳು ಆಗ್ತಾ ಇರೋ ಕಾರಣದಿಂದ ಸಾಕಷ್ಟೊಂದು ಬೆಳವಣಿಗೆಗಳು ಕೂಡ ಐಟಿ ಕಚೇರಿಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ರೈಡ್ಗಳು ಕೂಡ ಆಗ್ತಾ ಇರೋದ್ರಿಂದ ಬಾಲಕೃಷ್ಣನವರು ಪೊಲೀಸ್ ಕಚೇರಿಗೆ ಬಂದು ಹೇಳಿಕೆ ಕೊಡ್ತಾರಾ ಅನ್ನೋದು ಕೂಡ ಕುತೂಹಲ. ಯಾಕಂತ ಹೇಳಿದ್ರೆ ಕೆಲವು ಕಡೆ ಅಧಿಕಾರಿಗಳೇ ಹೋಗಿ ಅದು ರ್ಯಾಂಕ್ ಆಫೀಸರ್ಗಳಲ್ಲಿ ಹೋಗಿ ಹೇಳಿಕೆಯನ್ನು ಪಡೀತಾರೆ ಪೊಲೀಸ್ ಅಧಿಕಾರಿಗಳು. ಆದ್ರೆ ಇಲ್ಲಿ ಬಾಲಕೃಷ್ಣ ಐಟಿ ಅಧಿಕಾರಿ ಬಾಲಕೃಷ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಕರೆದು ಹೇಳಿಕೆ ಪಡೆದಂತ ಕೂಡ ನಿಜವಾಗ್ಲೂ ಸಂಶಯ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಈಗ ಪೊಲೀಸರು 3 ದಿನದ ಒಳಗೆ ಏನೊಂದು ಐಟಿ ಅಧಿಕಾರಿ ಬಾಲಕೃಷ್ಣ ಅವರು ಬಂದು ಹೇಳಿಕೆ ಕೊಡಬೇಕು ಅಂತ ನೋಟಿಸ್ ಜಾರಿಯಾಗಿದೆ. 3 ದಿನಗಳಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಆಗಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಐಟಿ ರೈಡ್ಗಳಾಗಿರೋದ್ರಿಂದ ಕೊನೆ ಪ್ರಶ್ನೆ ಇದು, ಚುನಾವಣಾ ಆಯೋಗದ ಪಾತ್ರ ಏನು ಇಡೀ ಪ್ರಕರಣದ ಟ್ವಿಸ್ಟ್ಗೆ? ಅಂದ್ರೆ ಇಲ್ಲಿ ಸದ್ಯಕ್ಕೆ ಚುನಾವಣಾ ಆಯೋಗದ ಪಾತ್ರ ಏನಂತ ಹೇಳಿದ್ರೆ ಏನೊಂದು ಐಟಿ ರೈಡ್ ಆಗಿದೆ, ಐಟಿ ರೈಡ್ ಆಗಿ ಅದಾದ ನಂತರ ಕೆಲವೇ ಅಂದ್ರೆ 1-2 ದಿನಗಳಲ್ಲಿ ಐಟಿ ಕಚೇರಿ ಮುಂದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಇತರೆ ಅಂದ್ರೆ ರಾಜಕೀಯ ಮುಖಂಡರು ಕೂಡ ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಐಟಿ ಅಧಿಕಾರಿ ನಮ್ಮ ಮುಂದೆ ಚುನಾವಣಾ ಆಯೋಗ ನೀತಿ ಸಂಹಿತೆ ಜಾರಿ ಮಾಡಿ ಮುಖ್ಯಮಂತ್ರಿಗಳು ಪ್ರೊಟೆಸ್ಟ್ ಮಾಡಿರೋದು. ಇದರ ಬಗ್ಗೆ ಒಂದು ಸಂಪೂರ್ಣವಾಗಿ ತನಿಖೆ ನಡೆಸಿ ಅನ್ನೋ ರೀತಿಯಲ್ಲಿ ಒಂದು ಐಟಿ ಅವರು ಪೊಲೀಸರಿಗೆ ಫಸ್ಟ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಚಂದ್ರ, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ